ನಾನ್ ಹೇಗೆ ಇಲ್ಲಿಗೆ ಬಂದೆ? ಜಾರ್ಜ್ ಅವ್ರು ಕರ್ಕೊಂಡ್ ಬಂದ್ರ? ಇಲ್ಲ, ನಾನ್ ಕರ್ಕೊಂಡ್ ಬಂದೆ. ಯಾಕಪ್ಪ ಎದುರ್ಕೊಂಡ್ಬಿಟ್ಯಾ? ಎದ್ರಕೊಳ್ದೆ ಡಾನ್ಸ್ ಮಾಡಕ್ ಆಗತ್ತೆ? ನಾನು ಭೂತರಾಜ ಅಲ್ಲ ಅಂದೆ. ರಸ್ತೆಲ್ ಸಿಕ್ಕಿದಾಗ ದೇವ್ರ ಕಣ್ಣಂಕೊಂಡ್ಯಲ್ಲೋ. ಅಲ್ಲ ದೆವ್ವ. ನಾನಿನ್ನು ಕೆರಳಿಸ್ಬಿಟ್ಟೆ, ನಾನೇನು ಮಾಡ್ಲಿ? ಹುಡುಗಿರಿ ಡಿಕ್ಕಿ ಹೊಡೆದ್ರು ಇಷ್ಟೊಂದು ತರಲೆ ಮಾಡ್ತಿರ್ಲಿಲ್ಲ. ಹುಡುಗಿರ ಜೊತೆ ಬೇಜಾನ್ ಡಿಕ್ಕಿ ಹೊಡ್ಸ್ಕೊಂಡಿದ್ಯಾ ಅಂತ ಆಯ್ತು. ಸಾಕು ಸುಮ್ಮೀರ, ನನ್ನ ಹೆಂಡ್ತಿನೇ ನಂಗೆ ಡಿಕ್ಕಿ ಹೊಡೆದಿಲ್ಲ, ಇನ್ಯಾವ ಹುಡುಗಿ ಹೊಡಿತಾಳೆ? ತಲೆ ಕೆಡಿಸ್ಕೊಬೇಡ, ನಾ ಬಂದಿನಲ್ಲ, ಬೇಜಾನ್ ಹುಡುಗಿರು ಬೇಜಾನ್ ಡಿಕ್ಕಿ ಹೊಡಿತಾರೆ. ನೀನು ಮನೆಗೆ ಬಂದಾಗ್ಲೇ ಗೊತ್ತಾಗಿದ್ದು ನೀನು ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತೀಯ, ಬೇರೆಯವ್ರ ಕಣ್ಣಿಗೆ ಕಾಣಿಸಲ್ಲ ಅಂತ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಲಿ? ಬೇಡ ನೋಡು, ನಾನ್ ಜೊತೆ ಜಗಳ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನಾನು ಅಷ್ಟೇ, ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಗೊತ್ತು ತಾನೆ ನಾನ್ ಯಾರು ಅಂತ. ಗೊಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನಾನು ಅಷ್ಟೇ, ಭೂತ ವಂಶದ ಏಕೈಕ ಗಂಡು. ಎಡಗೈ ಎತ್ತಿದ್ರು ಬೀರ ಕೇಸರಿ, ಬಲಗೈ ಎತ್ತಿದ್ರು ಬೀರ ಮದಕರಿ. ಈ ಎಡಗೈ ಎತ್ತಿದ್ರೆ ಹುಣಸೆ ಮರ, ಬಲಗೈ ಎತ್ತಿದ್ರೆ ನುಗ್ಗೆ ಮರ. ಏನು ನನ್ ತಲೆ ಕೆಡ್ಸ್ಬೇಕು ಅಂತ ಮಾಡಿದ್ಯಾ? ಇದ್ರೆ ತಾನೆ ಕೆಡ್ಸಕ್ಕೆ. ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತೀನಿ ಅಂತ ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಮೊದ್ಲೇ ಯಾಕೆ ಕೇಳಲಿಲ್ಲ? ನಿನ್ನಿಂದಾಗಿ ಮನೆಯವರೆಲ್ಲ ನನ್ನ ಹಾಫ್ ಮೆಂಟು ಅಂತ ತಿಳ್ಕೊಳ್ತಾರೆ. ಬಿಡು, ನೀನ್ ನನ್ ಜೊತೆ ಇದ್ರೆ ನಾನು ಫುಲ್ ಮೆಂಟ್ಲಾಗ್ಬಿಡ್ತೀನಿ. ಆಗ್ಬಿಡು. ನೀ ಜಾಗ ಖಾಲಿ ಮಾಡು. ನಾನು ಹೋಗ್ಬೇಕಾ? ಹೌದು, ನಾನು ಹೋಗ್ಬೇಕಾ? ಹೌದಯ್ಯ. ನೋಡು ಪಾಂಡುರಂಗ, ನೀನು ಈ ಗಂಡುಗಲಿ ವಂಶದ ಏಕೈಕ ಶ್ರೇಷ್ಠ ತುಕುಳ ಅಂತ ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿದೀನಿ. ನನ್ನ ಸಹಾಯ ನಿನಗೆ ಬೇಕಾಗತ್ತೆ, ಯೋಚನೆ ಮಾಡೋ. ಏನು ಬೇಕಾಗಿಲ್ಲ, ಜಾಗ ಖಾಲಿ ಮಾಡು. ನಿಜವಾಗ್ಲೂ ಹೋಗ್ಬೇಕಾ? ಹೌದು. ಕಡೆ ಸಲ ಕೇಳ್ತಾ ಇದೀನಿ. ಅಣ್ಣಯ್ಯ, ನಿನ್ ತಲೆ ಸರಿ ಇದ್ರೆ ಜ್ಯೂಸ್ ಕೊಡ್ತೀನಿ. ನನ್ನ ತಲೆ ಬಗ್ಗೆ ಯಾಕಮ್ಮ ಡೌಟು? ಮತ್ತೆ ಯಾವಾಗ ನೋಡಿದ್ರು ಒಬ್ಬೊಬ್ನೇ ಮಾತಾಡ್ಕೊಳ್ತಾ ಇರ್ತೀಯಾ, ಹುಚ್ಚುಚ್ಚರ್ ತರ ಆಡ್ತಾ ಇರ್ತೀಯಾ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ನಿನ್ಗೆ ಯಾಕಮ್ಮ ಭಯ? ನೀನು ಆಸ್ತಿಲಿ ಪಾಲ್ ಕೊಡೋಕ್ಕಿಂತ ಮುಂಚೆನೆ ಮೆಂಟಲ್ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ರೆ ನಿನ್ ಸೈನ್ಗೆ ಎಲ್ಲಣ್ಣಯ್ಯ ಬೆಲೆ ಇರತ್ತೆ. ಅರೆ ನೋಡಮ್ಮ, ಇಲ್ಲಿ ನಮ್ದುಗೆ 40 ಲಕ್ಷಗೆ ಬೇಕೇ ಬೇಕು. ನನ್ನನ್ನೇನಯ್ಯ ಕೇಳ್ತೀಯಾ? ನಿಮ್ದು ಯಜಮಾನ್ರು ಜಮೀನ್ಗೆ ಹಾಕಿದ್ದಾರೆ. ಹಾಗಿದ್ರೆ ಅವ್ರನ್ನ ಹೋಗಿ ಕೇಳು. ನಂದು ದುಡ್ಡು ವಸೂಲಾಗ್ಲ ನಾವು ಸುಮ್ನೆ ಬಿಡೋದಿಲ್ಲ. ರಂಭ ಎಲ್ಲಿ ಹೋದ್ಲೋ ಏನಾದ್ಲೋ ಯಾರಿಗ್ ಗೊತ್ತು? ಸೈಟು ಕೊಟ್ಟಾಗೋಯ್ತು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ದು 40 ಲಕ್ಷ ಬೇಕೇ ಬೇಕು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಾನ್ ದುಡ್ಡು ಕೇಳಿದ್ರೆ ಹಬ್ಬಿ ಕೊಡ್ತಾ ಇಲ್ಲ. ಸ್ವಲ್ಪ ನನ್ ಕೆನ್ನೆ ನೋಡಯ್ಯ, ರೋಸ್ ಬಳ್ಕೊಂಡು ಎಷ್ಟು ದಿನ ಆಯ್ತು ಗೊತ್ತಾ? ರೋಸ್ ಗಂಟೆ ಲೋಸು. ಯಾವ ಪುರುಷಾರ್ಥಕ್ಕೋಸ್ಕರ ಮೇಕಪ್ ಮಾಡ್ಕೋಬೇಕಮ್ಮ? ಗಂಡನಿಗೆ ಇಲ್ಲದ ಸೌಂದರ್ಯನ ಇನ್ಯಾರಿಗೋಸ್ಕರ ಮೀಸಲಾಗಿಟ್ಟಿದ್ದೀಯಾ ಹೇಳು? ಅತ್ತೆ, ನಾವಿಲ್ಲಿ ಮಾತಾಡ್ತಾ ಇರೋದು ಮನಿ ಮ್ಯಾಟರ್. ನೋಡಿ, ನಿಮ್ದು ಜಗಳ ಆಮೇಲೆ ಮಾಡ್ಕೊಳ್ಳಿ. ನಮ್ದಕ್ಕೆ 40 ಲಕ್ಷ ಮಾಡಿ ಬಿಡಿ. ಇಲ್ಲಿ ಹೇಳ್ತಾ ಇದ್ದೀನಯ್ಯ, ರಮ್ಮ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂತ. ನೋಡು, ಅಲ್ಲಿ ಹಬಿ ಕೂತಾರೆ, ಅವ್ರ ಹತ್ರನೇ ಹೋಗಿ ವಸೂಲಿ ಮಾಡ್ಕೋ. ಮಾಡ್ತೀನಿ, ಬಿಡ್ತೀನಾ? ವಸೂಲಿಗೆ ಮಾಡ್ತೀನಿ. ನಿಮ್ ಮಗ ಮಾಡೋ ಕೆಲ್ಸಗಳು ಒಂದ ಎರಡ? ಪಾಂಡುರಂಗಜಿ, ಹಬಿ ಸ್ಟಾಪ್ ಮಾಡಿ. ಏನೋ ಸ್ವಲ್ಪ ಇದೆ ರೀ, ಕುಡ್ದು ಖಾಲಿ ಮಾಡ್ಬಿಡ್ತೀನಿ. ಕುಡಿಬೇಡಿ. ನಿಮ್ಗೆ ಕುಸ್ಲ? ಡೋಂಟ್ ಟಾಕ್ ರಮೇಶ್. ಬಂದಿರೋದು ಯಾರು ಅಂತ ನೋಡಿ. ರಾಮ್ 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 ಸೇಠ್ಜಿ. ನಿಮ್ ಹೆಂಡತಿ ಜೊತೆ ಜಗಳ ಆಡ್ದಂಗಿದೆ. ಅರೆ, ನಮ್ದು ಹೆಂಡತಿ ಜೊತೆ ಅಲ್ಲ, ನಿಮ್ ಹೆಂಡತಿ ಜೊತೆ ಜಗಳ ಮಾಡಿದ್ದು. ರಂಭ ಎಲ್ಲಿ? ಅಗ್ರಿಮೆಂಟ್ ಪ್ರಕಾರ 40 ಲಕ್ಷ ಎಲ್ಲಿ? ಹಬಿ, ಅಗ್ರಿಮೆಂಟ್ ಬೆಲೆನೇ ಇಲ್ವಾ? ನನ್ ಜೊತೆ ನಿಮ್ಗೆ 5 ಪಾಯಿಂಟ್ ಅಗ್ರಿಮೆಂಟ್ ಆಗಿದೆ. ಅದ್ರ ಪ್ರಕಾರ ನೀವು ಸಂಸಾರ ಮಾಡಿದಿರಾ? ಕಾಫಿ ಮಾಡ್ಕೊಟ್ರಾ? ತಿಂಡಿ ಮಾಡ್ಕೊಟ್ರಾ? ಹೆಂಡತಿಗೆ ಕಾಫಿ ಟೀ ಮಾಡ್ಕೊಡೋರು ನಿಮ್ಗೆ ಯಾಕೆ ಬೇಕು ಲಕ್ಷದ ವ್ಯವಹಾರ? ಎಲ್ಲಿ ನಂದು 40 ಲಕ್ಷ? ರಂಭ ಎಲ್ಲಿ? ಯಾರಿಗೊತ್ತು ರಂಭ? ಸ್ಟಾಪ್ ದಿಸ್ ನಾನ್ಸೆನ್ಸ್. ಇವ್ರ ಜೊತೆ ಬಿಸ್ನೆಸ್ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಪಾಂಡುರಂಗ, ಆ ರಂಭ ನನ್ನ ಮದುವೆ ಆಗೋದಿಕ್ಕೆ ಒಪ್ಪಿದಾಳೆ ಕಣೋ. ತಾಳಿನ ಪಾಲಿಶ್ ಮಾಡಿಸಿ ಅದಕ್ಕೊಂದು ತಾಯ್ತ ಕಟ್ಟಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ. ಇನ್ನೇನಾದ್ರೂ ಈ ಸೇಟುಗೆ 40 ಲಕ್ಷ ರೂಪಾಯಿ ಸೆಟ್ಲ್ ಮಾಡಿದ್ರೆ ಅವಳು ನನ್ನ ಕೈ ಹಿಡಿಯೋದು ಗ್ಯಾರಂಟಿ ಕಣೋ. ನೀವೆಲ್ರೂ ಸೇರ್ಕೊಂಡು ಯಾಕೆ ನನ್ನ ತಲೆ ತಿಂತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಆ ಎಮ್ಮ ಸೈಟ್ ನ ಯಾರಿಗೋ ಮಾರ್ಕೊಂಡು ಹೋಗಿದ್ದಾಳೆ ಅಂತ ನಮಗೆ ಖಬರ್ ಬಂದಿದೆ. ಸೈಟ್ ಹೋಯ್ತು, ಕಾಸು ಹೋಯ್ತು ಅಂದ್ರೆ ನಾವು ಸುಮ್ಮನೆ ಇರ್ತೀವಿ? ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಪೂರಾ ದುಡ್ಡು ನೀವೇ ಸೆಟ್ಲ್ ಮಾಡ್ಬೇಕು. ನೋಡಿ, ಈಗಲೇ ನನ್ನ ತಲೆ ಕೆಟ್ಟೋಗಿದೆ, ಮತ್ತಷ್ಟು ತಲೆ ಕೆಡ್ಸೋಕ್ ಹೋಗ್ಬೇಡಿ. ಸೇಠ್ಜಿ, ನಮ್ಮನೆಗೆ ಬಂದು ಜಗಳ ಮಾಡ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಐ ಆಮ್ ಜಾರ್ಜ್ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಅಂತದ್ರಲ್ಲಿ ನಮ್ಮನೆಗೆ ಬಂದು ಹೇಗ್ರಿ ಗಲಾಟೆ ಮಾಡ್ತೀರಾ? ಇಲ್ಲಿಗೆ ಬಂದು ಕೇಳಿದರೆ ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಿ ಅಂತ ನಮಗ್ ಕೇಳಿಸ್ತಾನೆ ಇಲ್ಲ. ಬರೀ ಬಾಯಿ ಆಡಿಸ್ತಾ ಇದ್ದಿಲ್ಲ, ಇವನಃ ಸೌಂಡೇ ಕೇಳಿಸ್ತಾ ಇಲ್ವಲ್ಲ. ಸೌಂಡ್ ಬರ್ತಿಲ್ಲ. ಹೌದು ಜಾಜಕ್ಕೆ, ನೀವಿಬ್ರು ಮಾತಾಡ್ತಾ ಇರೋದು ನಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ಲ. ಯಾಕೆ ಒಳಗೊಳಗೆ ಬೈಕೊಳ್ತಾ ಇದ್ದೀರಾ? ಇಲ್ಲ
ನಮ್ದು ಧ್ವನಿಗೆ ಕೇಳಿಸ್ತಾ ಇದ್ದಾರೆ. ಹಾ ಈಗ ಕೇಳಿಸ್ತಾ ಇದೆ. ಅರೆ ಈ ಮನೆಗೆ ಏನೋ ಅಡ್ಮಿಟ್ ಆಗಿದ್ದಾರೆ. ನಮ್ದು ಧ್ವನಿದು ಪಿಬಿ ಹೊರಟೋಗಿತ್ತು. ಈಗ ಕೇಳಿಸ್ತು. ಹಾ ಕೇಳಿಸ್ತು. ನಾವು ಒಂದು ವಾರಾಗೆ ಬಿಟ್ಟು ಉಸುರಿಗೆ ಬರ್ತಾರೆ. ರಾಮ್ 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 ರಾಮ್. ಏನ್ ಆಶ್ಚರ್ಯ, ನನ್ನ ಮೇಲೆ ಜಗಳ ಆಡ್ತಿದ್ದವ್ರ ಮಾತೇ ನಿಂತೋಯ್ತು. ಹಾಗೆ ಆಗಬೇಕು. ಅಲ್ಲ, ಅವರಿಬ್ಬರ ಮಾತು ನಿಲ್ಸಿದ ಆ ದೇವರಿಗೆ ಎರಡೂ ಕೈ ಎತ್ತಿ ನಮಸ್ಕಾರ ಮಾಡ್ತೀನಪ್ಪ. ನಿನ್ನ ನಮಸ್ಕಾರ ನನ್ ತಲುಪ್ತು. ಕೊನೆಗೂ ನನ್ನ ಹತ್ರ ಮಾತಾಡ್ಬಿಟ್ಟಿ ಆ ದೇವ್ರೆ. ದೇವರೆಲ್ಲ ಮಾತಾಡಿದ್ದು ನಾನು. ನನಗೆ ಸಹಾಯ ಮಾಡಿದ್ ನೀನಾ? ನಿನ್ನ ಭಾಗಕ್ಕೆ ಸಹಾಯ ಮಾಡಕ್ ಬೇರೆ ಯಾರಿದಾರು? ನಾನೊಬ್ಬನೇ. ಸರಿಯಾದ ಟೈಮಿಗೆ ಬಂದು ನನಗೆ ಸಹಾಯ ಮಾಡಿದೆ. ಅವರಿಬ್ರು ಮಾತನ್ನ ನಿಲ್ಸ್ಬಿಟ್ಟೆ. ನನಗೆ ಗೆಟ್ ಔಟ್ ಅಂದ್ಬಿಟ್ಟೆ. ಆದ್ರೂ ಇಲ್ಲೇ ಇದೀನಿ. ಯಾಕೆ ಹೇಳು? ಈ ಗಂಡುಗಲಿ ವಂಶದ ಏಕೈಕ ಒಳ್ಳೆ ಪೀಸ್ ನೀನು. ನಿನಗೆ ಸಹಾಯ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ, ನಮಸ್ಕಾರ ಮಾಡ್ಬೇಕು. ನಿನಗ್ ಕಾಲಿದ್ಯಾ? ಯಾಕೆ ಡೌಟ್? ಅಲ್ಲ, ಭೂತ ಕಾಲಿಲ್ಲ ಅಂತಾರೆ. ಯಾವ ಅವಿವೇಕ ಹೇಳಿದ್ದು? ನೋಡು, ಕಾಲಿದೆ. ಟಂಟಣನ್ ಟಂಟಣನ್. ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳ್ತಾರೆ. ಇದು ಭೂತದ ಕಾಲು. ಒಳ್ಳೇದಾಗ್ಲಿ. ಜ್ಯೂಸ್ ಕುಡಿತೀಯಾ? ಹಬ್ಬ, ನನ್ನ ಜೀವನದಲ್ಲಿ ಮೊದಲನೇ ಸಲ ಯಾರಾದ್ರೂ ಕುಡಿತೀಯಾ ಅಂತ ಕೇಳಿದ್ದು. ತಗೊಂಬ, ಕುಡಿತೀನಿ. ಅಪ್ಪ, ಜುಗ್ಗ. ಈ ಜುಗ್ಗ ಅಂತ ಗೊತ್ತು? ಒಂದ್ ಸಣ್ಣ ಲೋಟದಲ್ಲಿ ಆನೆ ಬಾಯಿಗೆ ಹಪ್ಪಳ ಹಾಕ್ದಂಗೆ ತಗೊಂಬರ್ಬೇಡ ಜ್ಯೂಸು. ದೊಡ್ಡದಾಗಿ ತಗೊಂಬ ಹೋಗು. ಜ್ಯೂಸ್ ಕುಡಿತೀಯ ಅಂತ ಕೇಳಿದ್ದೆ ತಪ್ಪಾಗೋಯ್ತು. ನೀನು ಪುಣ್ಯ. ತಿಂತೀಯ ಅಂತ ಕೇಳಿದ್ರೆ ದಿನಸಿ ಎಲ್ಲ ಖಾಲಿ ಮಾಡ್ಬಿಡ್ತಿದ್ದೆ. ಕೇಳೋದೇ ಇಲ್ಲ ಬಿಡು. ಟೈಮ್ ಪಾಸ್ ಒಳ್ಳೆ ಮಿಕಾ ಸಿಕ್ತು. ಸಾಕ ಸದ್ಯಕ್ಕೆ ಜಸ್ಟ್ ಮಿನಿಟ, ಲೋಟ ತರ್ತೀನಿ. ಅಲ್ಲೋ, ನಾವ್ ಹಂಗೆಲ್ಲ ಕುಡಿಯಲ್ಲ. ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಜೀ ಬೂಮ್ ಬಾ. ಪೈಪನ್ನ ಮಾಯ ಮಾಡಿ ತೋರ್ಸ್ಕೊಂಡಾಗೆ ಜ್ಯೂಸ್ ಅನ್ನು ಮಾಯ ಮಾಡಿ ತರ್ಸ್ಕೊಳ್ಬೋದಿತ್ತಲ್ಲ. ಜುಗ್ಗ ಕೊಡ್ತೀನಿ ಅಂತ ಹೇಳಿದ್ಯೋ ಇಲ್ವೋ? ಅದಕ್ಕೆ ತರಿಸ್ಕೊಂಡೆ. ಕುಡಿ ಕುಡಿ. ಕುಡಿಲಾ? ಒಂದ್ ವಾರಕ್ಕಾಗುವಷ್ಟು ಜ್ಯೂಸ್ ನಾವು ಒಂದೇ ಸಲ ಕುಡ್ದಿಯಲ್ಲಯ್ಯ. ನಿಮ್ಮ ಒಂದು ವಾರ ನನ್ನ ಒಂದು ಕ್ಷಣ. ಎಂತ ಹೊಟ್ಟೆ ಇರ್ಬೇಕು. ಹೊಟ್ಟೆ ಅಲ್ಲ, ಇದು ಗುಡಾಣ. ನೋಡು, ನನಗೆ ಸಾಕು ಅಂತ ಒಂದ್ಸಲ, ಬೇಕು ಅಂತಾನು ಅನ್ಸಲ್ಲ. ನೀನ್ ಕೊಟ್ಟೆ, ನಾನು ಕುಡ್ದೆ. ನೀನ್ ಕೊಡದೆ ಇದ್ರೆ ನಾನು ಕುಡಿತಾ ಇರ್ಲಿಲ್ಲ. ಇನ್ಯಾವತ್ತು ನಿಮ್ಗೆ ಏನು ಕೊಡಲ್ಲ. ಕೊಡೋ ಹಾಗೆ ಮಾಡ್ತೀನಲ್ಲ. ಹೌದು, ನೀ ಯಾವೂರು ಭೂತರಾಜ? ಇಲ್ಲಿಗೆ ಯಾಕೆ ಬಂದೆ? ಏನ ಕತೆ? ನಿನ್ ಕತೆ ಸ್ವಲ್ಪ ಹೇಳಯ್ಯ. ಓಹೋ, ಟೈಮ್ ಪಾಸ್ ಮಾಡ್ಬೇಕು. ನಾನು ಕೊಡ್ದ ಕಟ್ಟೆ ಹಾಕುವಂತ ಕೆಲಸ ಏನು ಇಲ್ಲ. ಇರ್ಲಿ ಬಿಡು, ನಂದು ದೊಡ್ಡ ಫ್ಲಾಶ್ ಬ್ಯಾಕ್ ಹೇಳ್ತೀನಿ ಕೇಳು. ಹೋದ ವರ್ಷ ಇದೇ ಟೈಮಲ್ಲಿ ಏನಾಯ್ತು ಅಂದ್ರೆ, ಏನಾಯ್ತು? ಇನ್ನೇನ್ ಕೇಳ್ತೀಯ? ಅಲ್ಲಿ ನೋಡು. ಬೇಸಿಕಲಿ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದೇ ನನ್ನ ಕಾಯಕ. ಯಾರಾದರೂ ಮೋಸ ಮಾಡಿದ್ರೆ ನಾನು ಯಾವತ್ತೂ ಸಹಿಸೋನೇ ಅಲ್ಲ. ನಾನು ಬದುಕಿರೋದೇ ಇನ್ನೊಬ್ಬರಿಗೋಸ್ಕರ ಅಂತ ತಿಳಿದ ವ್ಯಕ್ತಿ ನಾನು. ಸುಳ್ಳು ಅನ್ನೋದು ನನ್ನ ಮೈಯಲ್ಲಿಲ್ಲ, ರಕ್ತದಲ್ಲಿಲ್ಲ, ನಾಲಿಗೆಯಲ್ಲೂ ಇಲ್ಲ. ಸತ್ಯಾಗ್ರಹ ಮಾಡೋ ಫೈಟರ್ ನಾನು. ಸರ್ಕಾರ ಡಿನೋಟಿಫಿಕೇಶನ್ ಅಲ್ಲಿ ಗೋಲ್ಮಾಲ್ ಮಾಡ್ತು. ಬಹಳ ಜನಕ್ಕೆ ಅನ್ಯಾಯ ಮಾಡ್ತು. ಆ ಡಿನೋಟಿಫಿಕೇಶನ್ ವಿರುದ್ಧ ನಾನು ಹೋರಾಟ ಮಾಡಿದೆ, ಸತ್ಯಾಗ್ರಹ ಮಾಡಿದೆ. ತನಿಖೆ ಆಗಬೇಕು ಅಂತ 20 ದಿನ ನಾನು ಉಪವಾಸ ಮುಷ್ಕರ ಮಾಡಿದೆ. ಹೊಟ್ಟೆ ಕರಗ್ತು, ಸಣ್ಣ ಆದೆ. ಕೊನೆಗೆ ಸರ್ಕಾರನೂ ಮಣಿತು. ನೀನು ಉಪವಾಸ ಕೈ ಬಿಡು. ನೀನು ಹೇಳಿದ್ದಕ್ಕೆ ಒಪ್ತೀವಿ. ಡಿನೋಟಿಫಿಕೇಶನ್ ಇಂದ ಆಗಿರೋ ಎಡವಟ್ಟುಗಳನ್ನೆಲ್ಲ ಸರಿಪಡಿಸ್ತೀವಿ, ಮೋಸ ಮಾಡಲ್ಲ ಅಂತ ಹೇಳಿ ಆ ರಾಜಕಾರಣಿ ಜ್ಯೂಸ್ ಕೊಟ್ಟ. ನಾನು ತಗೊಂಡೆ. ನನಗೆ ಗೊತ್ತಿರಲಿಲ್ಲ ಅವನ ಮನಸ್ಸಿನಲ್ಲಿ ಏನಿದೆ ಅಂತ. ಅವನು ಕೊಟ್ಟ ಜ್ಯೂಸನ್ನ ನೀನು ಈಗ ಕೊಟ್ಟಿಯಲ್ಲ ಜ್ಯೂಸು, ಹಾಗೆ ಗಟ 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 ಅಂತ ಕುಡಿದು ಬಿಟ್ಟೆ. ಅಯ್ಯೋ, ಹೇಳು ಹೇಳು ಹೇಳು. ಸತ್ತಿತ್ತು ಹೋಗ್ಬಿಟ್ಟ ಹೇಗೆ? ನಾನು ಸತ್ತು 1 ವರ್ಷ ಆಯ್ತಪ್ಪ. ಆ ಜ್ಯೂಸ್ ಕುಡ್ದ್ಮೇಲೆ ನೀನು ಸತ್ತಿದ್ದು? ಬದುಕಬೇಕು ಅಂತ ಜ್ಯೂಸ್ ಕುಡಿತಾರೆ. ನಾನು ಸಾಯ್ಬೇಕು ಅಂತ ಜ್ಯೂಸ್ ಕುಡಿಲಿಲ್ಲ ಕಣ, ಸತ್ತೆ ಅಷ್ಟೇ. ಯಾಕೋ ಅನುಮಾನ. ಏನಪ್ಪ? ನೀನು ಸತ್ತಿಲ್ಲ, ಬದುಕಿದೀಯ. ಮಾಟ ಮಂತ್ರ ಗೊತ್ತಿರೋ ಮಂತ್ರವಾದಿ ಇರ್ಬೇಕು ನೀನು. ನಾನು ಆ ಜ್ಯೂಸ್ ಕುಡಿದಾಗ ಹೊಟ್ಟೆಲಿ ತಳಮಳ ಶುರುವಾಯ್ತು ಕಣ. ವಿಷ ಹಾಕಿದ್ರು, ಸತ್ತೋಗ್ಬಿಟ್ಟೆ. ನಾನು ಸತ್ತೋಗಿದ್ದೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಜನ ಮಾತಾಡ್ಕೊಳ್ತಿದ್ ಕೇಳಿಸ್ತಾ, ಆವಾಗ್ಲೇ ಗೊತ್ತಾಗಿದ್ದು. ನಾನು ನನ್ನ ಬಾಡಿನ ಅಲ್ಲಾಡ್ಸ್ ನೋಡ್ದೆ.
ಅಲ್ಲಾಡ್ಲೇ ಇಲ್ಲ. ಆಮೇಲೆ ಕನ್ಫರ್ಮ್ ಆಯ್ತು ನಾನು ಸತ್ತೋದೆ ಅಂತ. ಸತ್ ಮೇಲೆ ಎಲ್ಲಿ ಹೋದೆ? ಸತ್ತ ಮೇಲೆ ನನಗೊಂದು ಫೋನ್ ಬಂತು. ಆ ಫೋನಲ್ಲಿ ನೀನ್ ಸತ್ತೋಗಿದ್ಯಾ, ಹತ್ರದಲ್ಲಿರೋ ಯಮಲೋಕದ ಬ್ರಾಂಚ್ ಆಫೀಸ್ಗೆ ಹೋಗು, ನಿನ್ನ ಅಕೌಂಟ್ ಸೆಟಲ್ ಮಾಡ್ತಾರೆ ಅಂತ ಹೇಳಿದ್ರು. ಚೆನ್ನಾಗಿದೆ. ಯಮಲೋಕದ ಬ್ರಾಂಚ್ ಆಫೀಸ ಎಲ್ಲಿದೆ? ಇಲ್ಲೇ ಬೆಂಗಳೂರಲ್ಲಿ ನಾಗರಬಾವಿ ಗುಡ್ದ ಹತ್ರ. ನಾನು ಆ ಬ್ರಾಂಚ್ ಆಫೀಸ್ಗೆ ಹೋದ್ನಾ. ಆಮೇಲೇನು ನನ್ನೇನ್ ಕೇಳ್ತೀಯೋ ಅಲ್ಲಿ ನೋಡು. ಈ ಬ್ರಾಂಚ್ ಆಫೀಸ್ ಓಪನ್ ಮಾಡಿದ್ಮೇಲೆ ಈ ಚಿತ್ರಗುಪ್ತನಿಗೆ ಡಬಲ್ ಕೆಲಸ. ಕಂಪ್ಯೂಟರ್ ಹ್ಯಾಂಗ್ ಆಗುತ್ತೆ, ಇಲ್ಲ ವೈರಸ್ ಅಟ್ಯಾಕ್ ಆಗುತ್ತೆ, ಫೈಲ್ಗಳು ಕರೆಕ್ಟ್ ಆಗುತ್ತೆ. ಯಾರ್ಯಾರು ಯಾವಾಗ ಸಾಯ್ಬೇಕು ಅನ್ನೋ ದಾಖಲೆಗಳೇ ಮೇಂಟೈನ್ ಮಾಡಿಲ್ಲ ಈ ನಮ್ಮ ಯಮಧರ್ಮ. ಕಂಪ್ಯೂಟರ್ ಸಿಸ್ಟಮ್ಮೇ ಮೇಂಟೈನ್ ಮಾಡದೆ ಇದ್ಮೇಲೆ ಇನ್ನು ಪ್ರಪಂಚನ ಹೇಗೆ ಮೇಂಟೈನ್ ಮಾಡ್ತಾರೆ? ಯಮರಾಜನ್ನ ಬೈದಿದ್ದು ಸಾಕು, ಈಗ ನಾನು ಬಂದಿದ್ದೀನಿ, ಏನ್ ಮಾಡ್ಬೇಕು ಹೇಳಿ. ನೀನ ಯಾಕೆ ಬಂದೆ? ಯಾರು ಕಳ್ಸಿದ್ರು ನಿನ್ನ? ಅಯ್ಯ ಭೂಲೋಕದ ಯಾವನ ರಾಜಕಾರಣಿ ನನಗೆ ವಿಷ ಹಾಕಿರೋ ಜ್ಯೂಸ್ ಕೊಟ್ಟ, ಇಲ್ಲಿ ಕಳಿಸ್ತಾ ಬಂದೆ. ಹುಡುಗರ್ಗಾಗಿತ್ತಲ್ಲ. ಹೌದಾ? ಸರಿಯಾಗಿ ನೋಡಿ ಹೇಳ್ರಿ. ಬೂತ್ ಗರಣಿ ಯಾಕೆ ನೋಡ್ರಿ, ಬೂತ್ ಗರಣಿ ಯಾಕೆ ನೋಡಿ, ಕಷ್ಟ ಯಾಕೆ ಪಡ್ತೀರಾ? ಇನ್ನು 20 ವರ್ಷ ಆಯ್ಸಿತ್ತಲ್ಲ. 20 ವರ್ಷ ಆಯಸ್ಸಿದ್ಯಾ? ಈ ಮೂಲಕ ಜನ ನನಗೆ ಟಿಕೆಟ್ ಕೊಟ್ಟು ಬೇಗ ಕಳಿಸ್ಬಿಟ್ರಲ್ಲಪ್ಪ. ಯಾಕಯ್ಯ ಸುಮ್ಮನೆ ಬಂದು ನಮ್ಮ ಪ್ರಾಣ ತಿಂತೀರಿ? ಪ್ರಪಂಚದಲ್ಲಿ ಜನ ಸಾಯ್ತಾನೆ ಇರ್ತಾರೆ. ನ್ಯಾಚುರಲ್ ಆಗಿ ಸತ್ತವರಿಗೆ ಇನ್ನೂ ವಿಚಾರಣೆ ನಡೆದಿಲ್ಲ. ನೀನು ವೇಟಿಂಗ್ ಲಿಸ್ಟಲ್ಲಿ ಇದೆಯಾ? ನಿನ್ನ ಕ್ರಮ ಸಂಖ್ಯೆ ಏನು ಗೊತ್ತಾ? 1,01,001. ನಿಮ್ ಕಂಪ್ಯೂಟರ್ ಇನ್ನೊಂದ್ಸಲ ನೋಡಿ ಸರ್. ಏನು ಚೆಕ್ ಮಾಡೋದು ನೀನು ಕಿಂಡ? ಕಂಪ್ಯೂಟರ್ ಎಗ್ಗುಟ್ಕೊಂಡು ಹೋಗಿದೆ. ಆ ಯಮಧರ್ಮನಿಗೆ ಹೇಳಿದೆ ಬಂದು ರಿಪೇರಿ ಮಾಡಿಸು ಅಂತ. ಆತ ಫೋನ್ ಆಗ್ಬಿಟ್ಟು ಹೇಳಿದ್ದಾನೆ ಇಲ್ಲ. ಸೀಟ್ ಬಿಟ್ಬಿಟ್ರೆ ಬೇರೆಯವ್ರು ಬಂದು ಕುತ್ಕೊಳ್ತಾರೆ ಏನೋ ಭಯನಾ? ಯಾರಿಗೆ ಗೊತ್ತು, ಇರ್ಬೋದೇನೋ. ನಾನು ಈ ಬ್ರಾಂಚಿಗೆ ಬಂದ ಮೇಲೆ ನನ್ನ ಕಷ್ಟ ಸುಖ ಕೇಳೋನೇ ಇಲ್ಲ. ಈ ಭೂಲೋಕದ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಂಗಲ್ ಯಮನಿಂದ ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ಡೆಪ್ಯೂಟಿ ಎಮ್ ಪೋಸ್ಟ್ ತಗೋಬೇಕು ನೀವು. ಅದಕ್ಕೆ ಹೈಕಮಾಂಡ್ ಒಪ್ತಾನೆ ಇಲ್ಲ. ಹೋಗಿ ದೇವರುಗಳ ಸಪೋರ್ಟ್ ತಗೊಂಡ್ಬಿಡಿ. ದೇವ್ರ ಸಪೋರ್ಟ್ ಎಲ್ಲ ಸಿಗುತ್ತೆ. ಮಾತು ಜಾಸ್ತಿ ಆಯ್ತು, ಹೋಗಿ ಕ್ಯೂನಲ್ಲಿ ನಿಂತ್ಕೋ. 20 ವರ್ಷ ಆದ್ಮೇಲೆ ಕರಿತೀನಿ. ಅಷ್ಟು ಜನಗಳಿಂದೆಲ್ಲ ನಮ್ಗೆ ನಿಂತ್ಕೊಳಕ್ ಆಗೋದಿಲ್ಲ. ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಆಡೋ ಮಾತ್ಕೊಂದು ಬೆಲೆ ಬೇಡವಾ? ಅಲ್ಲ ನಂಗೇನ್ ಬೇರೆ ಕೆಲಸ ಇಲ್ವಾ? ನಾನು ಹೋರಾಟಗಾರ, 1 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಲ್ಲ. ಲಕ್ಷ ಜನ ಹಿಂದೆ ಕ್ಯೂ ಅಲ್ಲಿ ಬಂದ್ರೆ ನಾನು ಒಪ್ಪೋದಿಲ್ಲ. ನೋಡು, ವೇಟಿಂಗ್ ಲಿಸ್ಟು ನಾನು ಏನು ಮಾಡಕ್ ಆಗೋದಿಲ್ಲ. ಅದೇಂಗ್ರಿ ಏನು ಮಾಡಕ್ಕಾಗಲ್ಲ ಅಂತೀರಾ? ಏನಾದ್ರು ಅಡ್ಜಸ್ಟ್ ಮಾಡ್ರಿ. ಸ್ವಲ್ಪ ನಿಮ್ ಡಿಪಾರ್ಟ್ಮೆಂಟ್ ಇಂದ ಆಗಿರೋದು. ನಾನು ಗಲಾಟೆ ಮಾಡ್ತೀನಿ, ಸುಮ್ಮನಿರಲ್ಲ. ಯಾವ್ದಾದ್ರು ಎಂಟ್ರಿ ಮಿಸ್ ಆದ್ರೆ ನಿನ್ನ ಸೇರ್ಸ್ಕೊಳ್ತೀನಿ. ಅಲ್ಲಿವರೆಗೂ ಎಲ್ಲಾನು ಸುತ್ತಾಡ್ಕೊಂಬ ಹೋಗು. ಎಲ್ಲಿ ಹೋಗ್ಲಿ? ಎಲ್ಲಾನ ಹಾಳಾಗೋಗು. ಸರಿ, ಒಂದ್ ಟೋಕನ್ ಕೊಡಿ. ಹಾ, ಎಂಟ್ರಿ ಯಾವ್ದಾರು ಮಿಸ್ ಆದ್ರೆ ಕರೀ, ಬಂದ್ಬಿಡ್ತೀನಿ. ಹಂಗ್ ಮಾಡು. ಅದು ಬಿಸ್ಕತ್ ಅಲ್ವೋ ಚಿನ್ನ, ಅದು ತಿಂದ್ರೆ ಮತ್ತೆ ಚಿನ್ನ, ಅದು ತಿಂದ್ರೆ ಮತ್ತೆ ಸತ್ತೋಗ್ತ್ಯ. ತುಂಬಾ ಚೆನ್ನಾಗಿದೆ ನಿನ್ ಕತೆ. ಮುಂದೆ ಇದು ಕತೆ ಅಲ್ಲ, ನಿಜ. ನೋಡು, ಆ ಚಿತ್ರಗುಪ್ತ ಹೇಳೋವರೆಗೂ ನಾನು ಇಲ್ಲೇ ಇರ್ತೀನಿ ನಿನ್ ಜೊತೆನೆ. ನನ್ ಜೊತೆ ಯಾಕಪ್ಪ ಇರ್ತೀಯ? ನೋಡಪ್ಪ, ಹೋರಾಟ ಮಾಡೋರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾನೇ ಇರಬೇಕು, ಯಾರಿಗಾದ್ರೂ ಸಹಾಯ ಮಾಡ್ತಾನೆ ಇರಬೇಕು. ಈ ಗಂಡುಗಲಿ ವಂಶದಲ್ಲಿ ಸಹಾಯ ಬೇಕಾಗಿರೋದು ಯಾರಿಗೆ? ನಂಗೆ. ಅದಕ್ಕೆ ನಿನ್ ಜೊತೆ ಇದ್ದೀನಿ. ಏನ್ ಸಹಾಯ ಬೇಕು ಕೇಳು, ಮಾಡ್ತೀನಿ. ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ರಂಭಾ ಕೈ ಕೊಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ಅವಳನ್ನ ನನಗೆ ಹುಡ್ಕೊಡು. ಈ ಸೇಡ್ಜಿ ಕೇಸ್ನ ಸೆಟ್ಲ್ ಮಾಡು. ನನ್ನ ಹೆಂಡತಿ ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಡಿದ್ದಾಳೆ ಕಣಯ್ಯ. ಅಗ್ರಿಮೆಂಟ್ ಅರ್ಧ ಹಾಕಿದ್ರೆ ಆಯ್ತಪ್ಪ. ಆ ಅಗ್ರಿಮೆಂಟ್ ನ ಹೊರದಾಕೋ ಪುಣ್ಯಾತ್ಮ ಯಾರು? ಒಂದೇ ಭೂತ್ ರಾಜ. ನಿನ್ನ ಪಾಲಕ್ ನಾನೇನ್ ಸತ್ತೋಗಿದ್ದೀನಾ? ನೋಡ, ದಡ್ಡ ಆದವನು ಹುಡ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂಡ್ ಬರ್ತಾನೆ. ಆದ್ರೆ ಜಾಣ ಆದವನು ಕೂತ್ ಕಡೆನೆ ಕೆಲಸ ಮಾಡಿಸ್ಕೊತಾನೆ. ಕೂತಲ್ಲೇ ಇದ್ರೆ ರಂಭ ಬರ್ಬೇಕಲ್ಲ. ತಲೆ ಕೆಡ್ಸ್ಕೋಬೇಡ, ರಂಬನ್ ಇಲ್ಲೇ ಕರೆಸ್ತೀನಿ. ಅಷ್ಟರಲ್ಲಿ ಆ ಸೇಟು ಬಂದ್ಬಿಟ್ರೆ? ಸದ್ಯಕ್ಕೆ ಆ ಸೇಟು ಈ ಮನೆ ಹತ್ರ ಬರಲ್ಲ. ನೀನ್ ನೆಮ್ಮದಿಯಿಂದ ಸಂಸಾರ ಮಾಡ್ಕೊಂಡು ಇರು. ಸಂಸಾರ ಎಲ್ಲಿ ಬಂತು? ಮದ್ವೆ ಆಗ 5 ವರ್ಷ ಆಯ್ತು. ಇಲ್ಲಿವರೆಗೂ ನನ್ನ ಹೆಂಡತಿ ಕಡೆಯಿಂದ ನನಗೆ ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಒಂದು ತುತ್ತ ಇಲ್ಲ, ಒಂದು ಮುತ್ತ ಇಲ್ಲ, ಒಂದು ಡಿಂಗಡಾಂಗಿಲ್ಲ. ಡಿಂಗಡಾಂಗ ಮನೆ ಹಾಳಾಗಿ ಹೋಗ್ಲಿ, ಒಂದು ಡೊಯ್ ಕುಡಿ ಮೀಲಿಲ್ಲ ಅಂತೀನಿ. ಚಿಂತೆ ಮಾಡಬೇಡ, ನಾನು ಬಂದಿದ್ದೀನಲ್ಲ, ಇನ್ಮೇಲಿಂದ ದಿನ ಸಿಂಗ್ ಸಾಂಗ್ ಸಿಂಗ್, ಡೈಲಿ ಡಿಂಗ್ ಡಾಂಗ್ ಡಿಂಗ್. ಅಲ್ಲ, ಈ ಭೂತದ ಮಾತು ಯಾರು ನಂಬ್ತಾರೆ ಅಂತೀನಿ. ನನ್ನ ಹೆಂಡತಿ ನನ್ನ ಮಾತೇ ಕೇಳಲ್ಲ, ಏನು ಭೂತದ ಮಾತು ಕೇಳ್ತಾರ? ಯಾವುದಕ್ಕೂ ಒಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ಜಾಜಿ ಜಂಬಲ್ದಿನಿ
ಕಮ್ ಹಿಯರ್ ಕ್ವಿಕ್. ಹಬಿ ನನಗೆ ನೀವು ಕಮ್ ಹಿಯರ್ ಅಂತ ಆರ್ಡರ್ ಮಾಡ್ತೀರಾ? ಏನಾಗಿದೆ ನಿಮ್ಗೆ? ಒಂದು ಸ್ವಲ್ಪ ಕಾಲು ಒತ್ತೆ. ಮೈ ಗಾಡ್, ನಾನು ನಿಮ್ ಕಾಲ ಒತ್ಬೇಕಾ? ನೋಡಿ ಇದೇ ತರ ಟಾಕ್ ಮಾಡ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿ ಅವರೇ. ಅವನಿಗೆ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾನೆ. ನೀವ್ ಅವನ್ ಮಾತಿಗೆ ಸೊಪ್ಪಾಕ್ಬಿಡಿ. ಪದ್ದು ಹೋಗ್ ಮ್ಯಾಗಝಿನ್ ತಗೊಂಬಾರೋ. ಅದೇನ್ ಮಾಡ್ಕೋತಾರೋ ನಾನು ನೋಡೇ ಬಿಡ್ತೀನಿ. ಜಾಜಿ ಅವರೇ ಎಂತ ಕೆಲಸ ಮಾಡ್ತಾ ಇದ್ರೆ ಎದ್ದೇಳಿ. ಹೋಗಿ ಹೋಗಿ ಪಾಂಡ್ರಂಗನ್ ಕಾಲು ಒತ್ತಾ ಇದ್ರಲ್ಲ, ನೀವು ಒತ್ತಂತ ಕಾಲ ಅದು. ಮೈ ಗಾಡ್, ಅಲ್ಲ ನಾನೇ ಹಬಿ ಮಾತು ಕೇಳ್ತಾ ಇದೀನಿ. ಕೇಳ್ಬಾರ್ದು, ಯಾವತ್ತೂ ಕೇಳ್ಬಾರ್ದು. ರೇ ಜಾಜಿ ಅವ್ರೆ, ನನ್ನ ಬಟ್ಟೆನ ವಾಶ್ ಮಾಡಿ ಐರನ್ ಮಾಡಿ ಇಡಬೇಕು. 5 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಇದೆ. ಅಂಡರ್ಸ್ಟ್ಯಾಂಡ್ ಅಮ್ಮಣಿ? ಅಯ್ಯೋ ಜಾಜಿ ಅವರೇ, 5 ಪಾಯಿಂಟ್ ಪ್ರೋಗ್ರಾಮ್ ಮಾಡಿರೋದು ನೀವು. ಇದ್ರ ಪ್ರಕಾರ ನೀವು ಹೇಳ್ದಂಗೆ ಪಾಂಡ್ರಂಗ ಕೇಳ್ಬೇಕು, ಪಾಂಡ್ರಂಗ ಹೇಳ್ದಾಗೆ ನೀವ್ ಕೇಳೋದಲ್ಲ. ವೆರಿ ಗುಡ್ ಪದ್ದು, ನಾನ್ ಯಾರ್ ಮಾತು ಕೇಳಲ್ಲ. ತಗೋ 200 ರೂಪಾಯಿ, ಹೋಗ್ ಮಸಾಲೆ ದೋಸೆ ತಿನ್ಕೊಂಡ್ ಬಾ. ಬಟ್ಟೆ ಒಗ್ದು ಇಸ್ತ್ರಿ ಮಾಡೋದಕ್ಕೆ ನನಗೆ ಹೇಳ್ತೀರಾ? ಇದೆಲ್ಲ ಹೆಂಡತಿ ಮಾಡೋ ಕೆಲಸ. ಯಾವ ಹೆಂಡತಿ ಯಾವ ಗಂಡ? ಹನಿಮೂನ್ ಆದ್ಮೇಲೆ ನಾನು ನೀವು ನಿಜವಾದ ಗಂಡ ಹೆಂಡತಿ. ಹಾಗಾದ್ರೆ ನಡೀರಿ ಹೋಗೋಣ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ. ಡೋಂಟ್ ಆಫ್ ರಬೇಶ್. ಮೊದ್ಲು ಈ ಬಟ್ಟೆನ ಒಗ್ದು ಇಸ್ತ್ರಿ ಮಾಡಿ ಆಮೇಲೆ ನೋಡೋಣ. ತಗೊಂಡ್ ಹೋಗ್ರಿ, ತಗೊಂಡ್ ಹೋಗ್ರಿ, ತಗೊಂಡ್ ಹೋಗ್ರಿ. ನೀವು ಬಂದಿದ್ರೆ ನಿಮ್ಮನ್ನು ವಾಶ್ ಮಾಡಿ ಐರನ್ ಮಾಡಿಬಿಡ್ತಿದ್ದೆ. ಏನ್ ಮಾಡ್ತಿದ್ಯಾ ಪಾಂಡುರಂಗ? ನನ್ನ ಹೆಂಡತಿ ಬಟ್ಟೆ ಒಗೆಯಕ್ ಬಂದೆ. ಯಾಕೆ ಬಟ್ಟೆ ಒಗಿತಿದ್ಯಾ? ಒಗಿಬೇಕು ಅಂತ ನನ್ನ ಹೆಂಡತಿ ಆರ್ಡರ್ ಮಾಡಿದಾರಲ್ಲ. ನೋಡಪ್ಪ, ಹೆಂಡತಿ ಬಟ್ಟೆ ಒಗಿಬೇಕು, ಇದು ಜಗತ್ತಿನ ನಿಯಮ. ನಮ್ಮ ಮನೇಲಿ ನಾನೇ ನನ್ನ ಹೆಂಡತಿ ಬಟ್ಟೆ ಒಗೆಯೋದು. ಈಗೇನಾದ್ರೂ ನನ್ನ ಬಟ್ಟೆ ಕೊಟ್ಟು ವಾಶ್ ಮಾಡಿ ಐರನ್ ಮಾಡಿ ಅಂದ್ರೆ ನಾನು ಹುನಿ ಮುಂತಂತೂ ನನ್ಸಾಗಲ್ಲ. ನೀನೇನು ಹೆದರ್ಕೋಬೇಡ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಧೈರ್ಯವಾಗಿ ಹೋಗಿ ನೀನ್ ಹೆಂಡತಿಗೆ ಆರ್ಡರ್ ಮಾಡು, ಅವಳು ಮಾಡ್ತಾಳೆ. ನೋಡು, ಗಂಡನ ಬಟ್ಟೆಯನ್ನ ಒಗೆಯುವುದು ಹೆಂಡತಿಯ ಕೆಲಸ. ನಮ್ಮ ಮನೇಲಿ ರೂಲ್ಸ್ ಉಲ್ಟಾ. ನಾನು ಜಾಜಿಯವ್ರ ವಿರುದ್ಧ ಮಾತಾಡಕ್ ಆಗಲ್ಲ, ನನ್ಗೆ ಆ ಶಕ್ತಿ ಇಲ್ಲ. ನಿನಗಿಲ್ದೆ ಆದ್ರೇನು, ನನಗಿದೆಯಲ್ಲ. ನಿನ್ ಹೆಂಡತಿನ ನನಗ್ ಬಿಟ್ಬಿಡು. ಏನ್ ಹೇಳ್ತಿದ್ಯಾ? ಅಂದ್ರೆ ನೀನ್ ಹೆಂಡತಿ ವಿಷಯ ನನಗ್ ಬಿಡು ಅಂತ ಹೇಳ್ದೆ. ಸ್ವಲ್ಪ ಸರಿಯಾಗಿ ಮಾತಾಡು, ಇಲ್ಲ ಅಂದ್ರೆ ಕೇಳಿಸ್ಕೊಂಡವ್ರು ಅಪಾರ್ಥ ತಿಳ್ಕೊಂಡ್ಬಿಡ್ತಾರೆ. ಏನು ಚಿಂತೆ ಮಾಡಬೇಡ, ನಿನ್ ಹೆಂಡತಿ ವಿಷಯ ನನಗ್ ಬಿಡು, ನಾನು ಅವಳ ಮನ್ಸನ್ನ ಬದಲಾಯಿಸ್ತೀನಿ. ಆ ಕೆಲಸ ನಿನ್ನಿಂದ ಆಗತ್ತಾ? ಆಗಲ್ಲ ಅಂತ ನಾನು ಯಾಕೆ ಸುಳ್ಳು ಹೇಳಿ? ನೀನ್ ಹೋಗಿ ಆರ್ಡರ್ ಮಾಡು, ಆಮೇಲೆ ನೀನೇ ನೋಡು. ಹಾಗೆ ನನ್ ಲವ್ನು ಕುದುರು ಹಾಗೆ ಮಾಡು. ಅದಕ್ಕೆ ಮುಂಚೆ ನಿನಗೆ ಧೈರ್ಯ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೇಕು. ಹೋಗ್ತ್ಯಾ? ಒಂದ್ ನಿಮಿಷ ಇರು. ಜೀ ಬೂಮ್ ಬಾ. ಜಾಜಿ ಅವ್ರೆ, ಬಟ್ಟೆಗೆ ನನ್ ಮುಂದೆ ಹಾಕ್ತಾ ಇದ್ದೀರಾ? ನಿಮ್ ಮೇಲೆ ಹಾಕಿಲ್ವಲ್ಲ, ಅದಕ್ಕೆ ಸಂತೋಷ ಪಡಿ. ಡಿಯರ್, ಯಾಕೆ ಇಷ್ಟೊಂದು ರೊಚ್ಚಿಗೆ ಬಿಟ್ಟಿದ್ದೀರಾ? ಹಬಿ ಹಬಿ, ಏನಿಲ್ಲ, ಈ ಬಟ್ಟೆನ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ಇಡಿ. ಅಷ್ಟೇ ತಾನೇ? ಅದನ್ನೇ ಪ್ರೀತಿಯಿಂದ ಹೇಳಿದ್ರೆ ಆಗೋಗ್ತಿತ್ತು, ಅದಕ್ಕೆ ಕೋಪ ಮಾಡ್ಕೋಬೇಕು. ಹಬಿ ಜೊತೆಗೆ ನೀವು ಬಂದ್ರೆ ಒಗ್ದು ಒಣಗಿ ಹಾಕ್ಬಿಡ್ತೀರಿ. ಅಯ್ಯೋ ಜಾಜಿ ಅವರೇ, ಏನು ಮಾಡ್ತಾ ಇದ್ದೀರಾ? ಅಲ್ಲ, ಪಾಂಡ್ರಂಗನ ಬಟ್ಟೆಗಳನ್ನ ನೀಟಾಗಿ ಒಗೆದು ಇಸ್ತ್ರಿ ಮಾಡಿ ಮರ್ಚಿಡ್ತಿದ್ದೀರಲ್ಲ, ನಾನು ಏನು ಬೇಡ ಅಂತೀರ ಅದನ್ನೇ ಮಾಡ್ತೀರಲ್ಲ. ಪದ್ದು, ನನ್ಗನ್ಸುತ್ತೆ ಹಬಿಗೆ ಸ್ಪೆಷಲ್ ಆಗಿರೋ ಪವರ್ ಬಂದಿದೆ ಅಂತ. ಅವ್ರು ಏನೇ ಕೆಲಸ ಹೇಳಿದ್ರು ನಾನು ಮಾಡೋಣ ಅನ್ಸುತ್ತೆ. ಅವ್ರ ಸೇವೆ ಮಾಡೋದೇ ನನ್ ಕೆಲಸ ಆಗ್ಬಿಟ್ಟಿದೆ. ಮೊದಲು ಅವನ ಸೇವೆ ಮಾಡೋದು ನಿಲ್ಸಿ, ಬರ್ಲಿ ಇವತ್ತವನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನೋ ಅಂದೆ ಪಾರ್ಕೋ.
ಅಭಿ ನನ್ನನ್ನು ಯಾಕ್ರಿ ಫಾಲೋ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಫಾಲೋ ಮಾಡಿದ್ರೆ ಎದ್ರ ಮನೆ ಎಲ್ಲಮ್ಮನ ಫಾಲೋ ಮಾಡಿದ್ರೆ ಅವಳ ಗಂಡ ಎಲ್ಲಪ್ಪ ಹತ್ರ ಬಾಪ ಅಂತ ಕರೆದು ಮಕ್ಕ ಹೊಡಿತಾನೆ. ಡೋಂಟ್ ಟಾಕ್ ರಬೇಶ್. ಮೇಲ್ ಬಿದ್ದು ನನ್ನನ್ನು ಯಾಕೆ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀರಾ? ಏನಪ್ಪ ನನ್ನ ಮುದ್ದಿನ ಸೊಸೆ, ನನ್ನ ಮಗ ಮಾತಾಡ್ಸಕ್ ಬಂದಿರೋದು ಅವನು ಕೈ ಹಿಡಿದವಳನ್ನ. ಮಾತಾಡೋದಕ್ಕೆ ನಿನಗೇನು ಬಂದಿದೆ ಧಾಡಿ? ನನಗೆ ಮೂಡಿಲ್ಲ. ಅಯ್ಯ, ಮದುವೆ ಆಗಿ 5 ವರ್ಷ ಆಯ್ತು, ಇನ್ಯಾವಾಗ ಬರುತ್ತೆ ಮೂಡು? ಡಿಸ್ಕಸ್ಟಿಂಗ್ ಪೀಪಲ್. ಅತ್ತೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ತಾಯಿನೂ ಮಗನು ಒಂದೇ ತಕಡಿಲ ಹಾಕಿ ತೂಗ್ಬಿಡ್ಬೋದು. ನಮ್ಮನ್ನು ತೂಗೋದಿಲ್ಲಿ. ಈ ಮನೆಗೆ ಯಾವಾಗ ಮೊಮ್ಮಗು ಬರುತ್ತೆ ಹೇಳು, ನಾನು ಆ ಮಗುನ ತೂಗಬೇಕು. ಲೇ ಮಗನೇ, ಬರ ಇಲ್ಲಿ. ನೀನು ನಿಜವಾಗ್ಲೂ ಗಂಡುಗಲಿ ವಂಶದ ಕಟ್ಟಕಡೆಗೆ ತುಂಡೆ ಆಗಿದ್ದಲೇ ಈ ಹಠಮಾಲಿಗೆ, ಈ ಹೆಮ್ಮಾಲಿಗೆ ಸರಿಯಾಗಿ ಬುದ್ಧಿ ಕಲಿಸು. ನನ್ನ ಆಶೀರ್ವಾದ ನಿನಗಿದೆ. ಹೋಗೋ ಮಗನೇ, ಹೋಗು. ಜೈ ಹೋ. ಸ್ವಲ್ಪ ಜಾಗ ಖಾಲಿ ಮಾಡ್ತೀರಾ? ಜಾಜಿ ಅವ್ರೆ, ಎಸ್ ಹಬಿ. ಹೊಡಿ ಕೈನ. ಬನ್ನಿ ಒಂದೆರಡು ಸ್ಟೆಪ್ ಹಾಕೋಣ. ಯಾಕೋ ಪಾಂಡುರಂಗಂದು ಬರ್ತಾ ಬರ್ತಾ ಅತ್ತಿ ಆಗೋಯ್ತು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಜಿ ಬೂಮ್ ಬಾ. 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 ಯಪ್ಪ, ಇಲ್ಲ ಇದ್ರೆ ನನಗೆ ಹುಡುಗಲ್ಲ ಇಲ್ಲ. ಈ ಪಾಂಡುರಂಗನ ಕಾಟ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಈ ಎಸ್ಕೇಪ್. ನನ್ನ ಮಂಗ ಶ್ವಾಸಕೋಶ ಸರ್ವನಾಶ. ಶ್ವಾಸಕೋಶ ಸರ್ವನಾಶ. ಜಡಿಯ ಹೇಳಪ್ಪ ಸಣಕ್ಲ. ಮನೆ ಯಜಮಾನ್ ತೊಂದರೆ ಕೊಟ್ಟು ಇಲ್ಲಿ ಬಂದು ಬಿದ್ಕೊಂಡಿದ್ಯಾ? ಅಣ್ಣ, ಆ ಪಾಂಡುರಂಗ ನನಗೆ ಕೊಡ್ತಿರೋ ಹಿಂಸೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಣ್ಣ. ಲೋ, ಈಗ ನಾನ್ ಕೊಡೋ ಟಾರ್ಚರು ನಿನ್ ತಡ್ಕೊಳಕ್ ಆಗಕ್ಕಿಲ್ಲ. ಅಣ್ಣ ಹೊಡಿಬೇಡ ಅಣ್ಣ, ಪಾಂಡುರಂಗನ್ಗೆ ಅವ್ನ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಉಳಿಗಾಲ ಇಲ್ಲ. ನೆಗಡಿ ಬಿಟ್ಟು ನೆಲ್ಲಿಕಾಯಿ ಆಗೋಯ್ತೀಯ. ಬಹಳ ಸುಂದರವಾದ ಭಿಕ್ಷುಕನಾದ್ರು ಒಳ್ಳೆ ಬುದ್ಧಿ ಮಾತೆ ಹೇಳಿದ್ಯಾ. ಪಾಂಡುರಂಗಂಗೆ ನಾನು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಜಾಗ ಈ ಕಸದ ತೊಟ್ಟಿ ಪಕ್ಕ ಅಂತ ನನಗೆ ಗೊತ್ತಾಯ್ತು. ಇನ್ಮೇಲಿಂದ ನನ್ನ ಸಪೋರ್ಟು ಪಾಂಡುರಂಗ ಗಂಡುಗಳಿಗೆ, ಪಾಂಡುರಂಗಕ್ಕೆ. ಪಾಂಡುರಂಗ, ವಾ, ನಿನ್ನ ಹೆಂಡತಿ ನಿನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ಬೇಕಾ? ಹೌದು. ಅದ್ಯಾವುದೋ ಡ್ರೆಸ್ ಹಾಕ್ತಾರೆ, ಅದ್ ನನಗೆ ಇಷ್ಟನೇ ಆಗಲ್ಲ. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಗೃಹಿಣಿ ಆಗಿರ್ಬೇಕು ಅನ್ನೋದೇ ನಮ್ಮ ಅಮ್ಮನ ಆಸೆ. ಯಾವ ತರ ಡ್ರೆಸ್ ಹಾಕೋ ಬಂದಿದ್ದಾರೆ ಅಂತ ನೀನೇ ನೋಡು. ಯಾಕೆ ಪಾಂಡುರಂಗ, ನಿನ್ನ ಹೆಂಡತಿ ಆ ಡ್ರೆಸ್ಸಲ್ಲಿ ನನ್ನ ಕಣ್ಣಿಗಂತೂ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಮುಚ್ಚೋ ಬಾಯಿ. ಅವರು ನನ್ನ ಹೆಂಡತಿ, ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣ್ಬೇಕು, ನಿನ್ ಕಣ್ಣಿಗಲ್ಲ. ಈಗೇನು ಆ ಡ್ರೆಸ್ ತೆಗ್ಸ್ಬಿಡ್ಲಾ? ಹಾಗೇನಾದ್ರು ಮಾಡ್ಗಿಟ್ಬಿಟ್ಯಾ? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬಾ ಅಂತ ಹೇಳು. ಆ ಮಾತನ್ನ ನೀನೇ ಹೇಳ್ಬೋದಲ್ಲ. ನನ್ನ ಮಾತನ್ನ ಅವ್ರು ಕೇಳೋ ಹಾಗಿದ್ದಿದ್ರೆ ನಿನ್ನ ಹತ್ರ ಯಾಕಪ್ಪ ಹೇಳ್ತಿದ್ದೆ? ಅಯ್ಯೋ ಅಯ್ಯೋ, ನಿನ್ನಂತ ಪರಿಸ್ಥಿತಿ ಈ ಪ್ರಪಂಚದಲ್ಲಿ ಯಾವ ಗಂಡಸ್ಗೂ ಬರಬಾರ್ದು. ನಿನ್ನ ಹೆಂಡತಿಗೆ ನೀನ್ ಹೇಳಬೇಕಾದ ಮಾತನ್ನ ಬೇರೆಯವ್ರ ಕೈಲೇ ನಿನ್ನ ಹೆಂಡತಿಗೆ ಹೇಳಿಸ್ತೀಯಲ್ಲಪ್ಪ. ಏನ್ ಹಣೆ ಬರಾನಯ್ಯ ನಿಂದು. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಆಯ್ತು, ಈಗ ಒಂದ್ ಕೆಲಸ ಮಾಡು. ಹಾ. ನಿನ್ನ ಹೆಂಡತಿಗೆ ಸೀರೆ ಉಟ್ಕೊಂಡ್ ಬಾ ಅಂತ ನೀನೇ ಹೇಳು. ನನ್ನ ಮಾತನ್ನ ಅವ್ರು ಕೇಳ್ತಾರ? ನಾನಿಲ್ವಾ? ಜೀಂ ಬೂಮ್ ಭಾ. ರಾಜ್ ಅವ್ರೆ, ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಬನ್ನಿ. ಈ ಸೀರೆಯಲ್ಲಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಾ ಗೊತ್ತಮ್ಮ? ಅತ್ತೇವ್ರಿ, ಬ್ಲೆಸ್ ಮೀ. ನನ್ನ ಕಾಲ್ಗಳು ಬಿಡುವಾಗ್ವೆ. ನಮಸ್ಕಾರ ಮಾಡಮ್ಮ.
ಎರಡು ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದು ನೋಡಿ ನನಗಂತೂ ಲಂಗಮಾಶ್ಚರ್ಯ ಆಗೋಯ್ತು. ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ಅತ್ತೆಯವ್ರೆ, ನಾನು ಏನ್ ಮಾಡ್ಬೇಕು ಅಂತ ಆಜ್ಞೆ ಮಾಡಿ. ಇಷ್ಟು ಲೇಟ್ ಆಗಿ ಬುದ್ಧಿ ಬಂತಮ್ಮ. ನಾನು ಇಷ್ಟ ದಿನ ಮಾಡಿದ ತಪ್ಪು ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ರಾಜ ರಾಜರ ರಾಜ, ಮಲ್ಲರ ಮಲ್ಲ, ಇಡೀ ಪ್ರಪಂಚದಲ್ಲಿ ನಿನ್ನಷ್ಟು ಸ್ಟ್ರಾಂಗ್ ಆದ ವ್ಯಕ್ತಿನೇ ಇಲ್ಲ. ಒಪ್ಕೊಂಡೆ. ಬೋತ್ರಾಜ, ನನ್ನ ಹೆಂಡತಿನು ಹನಿಮೂನಿಗೆ ಕಳ್ಸಿಕೊಡು ವ್ಯವಸ್ಥೆ ಮಾಡೋ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಾಟೇಜ್ ಮೇಲೆ ಐಸ್ ಬೀಳ್ತಿದೆ ಅಂತೆ. ಹೌದಾ? ಒಂದ್ ನಿಮಿಷ ಇರು. ಆಹಾ, ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಾಟೇಜ್ ಮೇಲೆ ಐಸ್ ಬೀಳ್ತಾ ಇರಬಹುದು. ನೀನ್ ಅಲ್ಲಿಗೆ ಹನಿಮೂನ್ ಹೋಗೋ ಯೋಗಾನ ನಿನ್ನ ಹಣೆಯಲ್ಲಿ ಬರ್ದೇ ಇಲ್ವೇ?